ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಹಿಮ್ಮು ಟ್ರಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡ್ತೀವಿ ಅಂದರೆ, ನಮ್ಮದು ಪ್ರೀವಿಯಸ್ ವಿಡಿಯೋ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳಿದ್ದೆ ಅಂದರೆ, ವಾಟ್ಸಪ್ಪಿಂದ ಬಂದಿರೋ ಅಪ್ಡೇಟು. ಆಗ ವಾಟ್ಸಪ್ ಅಪ್ಡೇಟಿಂದ ನಮ್ಗೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ, ವಾಟ್ಸಪ್ನ ನಾವು ಅನ್ಇನ್ಸ್ಟಾಲ್ ಮಾಡಬೇಕಾ ಬೇಡವಾ, ಹಾಗೂ ನಾಲ್ಕನೇದು ಬಂದು ವಾಟ್ಸಪ್ಗೆ ಆಲ್ಟರ್ನೇಟಿವ್ ಆ್ಯಪ್ಗಳ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, ಒಂದು ಬಂದು ಟೆಲಿಗ್ರಾಮು, ಇನ್ನೊಂದು ಬಂದು ಸಿಗ್ನಲ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಅದರ ಆಲ್ಟರ್ನೇಟಿವ್ ಆ್ಯಪ್ ಆಗಿರುವಂಥ ಸಿಗ್ನಲ್ ಆ್ಯಪ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಹಾಗೂ ಅದು ಸೇಫ್ಟಿನಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸಿಗ್ನಲ್ ಬಂದು ತುಂಬ ಟ್ರಸ್ಟ್ ಆಗಿದೆ, ಅಂದರೆ ತುಂಬ ಸೇಫ್ ಆಗಿರುವಂಥ ಆ್ಯಪು ಅಂತ. ಅದರ ಒಂದು ಲಿಂಕ್ ಸಹ ಕೊಟ್ಟರೆ, ಸೇ ಅಲೋ ಟು ಪ್ರೈವೇಸಿ ಅಂತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ನಲ್ ಆ್ಯಪ್ ಬಗ್ಗೆ ಫುಲ್ ಪ್ರೈವೇಸಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನಿನ್ನೆ ನಾನು ಒನ್ ಡೇ ಅದಕ್ಕೆ ಫುಲ್ಲು ಚೆಕ್ ಮಾಡಿದೆ ಸೆಟ್ಟಿಂಗ್ಸು. ಅದು ಕೊಟ್ಟಿದ್ದ ಒಂದೊಂದು ಸೆಟ್ಟಿಂಗ್ಸು ಸಖತ್ ಸೇಫ್ಟಿ ಆಗಿದೆ, ಪ್ರೈವೇಸಿ ಆಗಿದೆ. ಇನ್ನು ವಾಟ್ಸಪ್ ಕಂಪೇರ್ ಮಾಡಿದ್ರೆ ಇದಕ್ಕೆ ತುಂಬಾ ಫೀಚರ್ ಇದೆ ಅಂತ ಹೇಳ್ಬೋದು. ಸೊ ನಾವು ಒಂದೊಂದೇ ನೋಡೋಣ. ಇವಾಗ ಫಸ್ಟು ನಾನು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ, ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನಿಮ್ಗೆ ಫುಲ್ಲು ಹೇಳ್ತೀನಿ. ಆಲ್ರೆಡಿ ಒಂದು ಮೊಬೈಲನ್ನು ಇನ್ಸ್ಟಾಲ್ ಮಾಡ್ಕೊಂಡು ಒನ್ ಡೇ ಫುಲ್ಲು ನಾನು ಅದರಲ್ಲಿ ಕ್ಲೀನಾಗಿ ಚಾಟಿಂಗು, ಫೋಟೋಸು ಎಲ್ಲ ನಾನು ಚೆಕ್ ಮಾಡ್ಕೊಂಡೆ. ಸಖತ್ ಸೇಫ್ಟಿ ಆಗಿದೆ, ತುಂಬ ಈಸಿಯಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಇವಾಗ ನಾವು ಫಸ್ಟ್ ಬಂದುಬಿಟ್ಟು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳೋಣ ನಮ್ಮ ಮೊಬೈಲ್ನಲ್ಲಿ. ಅಲ್ಲಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಬಾರ್ನಲ್ಲಿ ಸಿಗ್ನಲ್ ಅಂತ ಸರ್ಚ್ ಮಾಡೋಣ. ಸೊ ಸಿಗ್ನಲ್ ಪ್ರೈವೇಟ್ ಮೆಸೆಂಜರ್ ಅಂತ ಬಂತು. ಸೊ ಇಲ್ಲಿ ನೋಡ್ತಿದ್ದಾರೆ, ಈ ಆ್ಯಪ್ ಲಾಂಚ್ ಆಗಿ ತುಂಬ ದಿನ ಆಯಿತು. ಇವಾಗ ರೀಸೆಂಟಾಗಿ ತುಂಬಾ ಟ್ರೆಂಡ್ ಆಗ್ತಿದೆ ಅಂತ ಹೇಳ್ಬೋದು. 4.5 ರೇಟಿಂಗ್ಸ್ ಕೊಟ್ಟಿದ್ದಾರೆ, 50 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ. ಸೊ ಆ್ಯಪ್ನ ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಮ್ಗೆ ಏನು ಶೋ ಆಗ್ತಿದೆ ಅಂದರೆ, ಬಂದ್ಬಿಟ್ಟು ಇಲ್ಲಿ ಟೇಕ್ ಪ್ರೈವೇಸಿ ವಿತ್ ಯು, ಬಿ ಯುವರ್ ಸೆಲ್ಫ್ ಇನ್ ಎವ್ರಿ ಮೆಸೇಜ್ ಅಂತ. ಅದೇ ಪ್ರೈವೇಸಿನ ಮೇನ್ ಫೀಚರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಟರ್ಮ್ಸ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಫುಲ್ ಡೀಟೇಲ್ ಬರುತ್ತೆ. ಬಟ್ ಅದು ಒಂದು 4 ಲಿಂಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನಾನು ಓದಿದೆ ನೋಡ್ರಿ. Signal terms and privacy policy. Signal is designed to never collect or store any sensitive information. Signal messages and calls cannot be accessed by us or other third parties because they are always encrypted, private and secure. Our terms of service and privacy policy are available below. ಅಂತ ಬಿಟ್ಟು ಫುಲ್ಲು ಕೊಟ್ಟಾರೆ. ಇಲ್ಲಿ ಮೆನ್ಷನ್ ಏನು ಮಾಡೋದು ಅಂದರೆ, ಸಪ್ರೇಟಾಗಿ ಹೈಲೈಟಾಗಿ ಏನು ಮೆನ್ಷನ್ ಮಾಡೋಣಪ್ಪ ಅಂದರೆ, ಇಲ್ಲಿ ಯಾವ್ದು ಬಂದ್ಬಿಟ್ಟು ಸಿಗ್ನಲ್ ಇಸ್ ಡಿಸೈನ್ ಟು ನೆವರ್ ಕಲೆಕ್ಟ್ ಆರ್ ಸ್ಟೋರ್ ಎನಿ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅಂದರೆ ಈ ಆ್ಯಪ್ ಬಂದ್ಬಿಟ್ಟು ನಮ್ದು ಯಾವುದೇ ಒಂದು ಪ್ರೈವೇಟ್ ಆಗಿ ಮೆಸೇಜ್ ಆಗಲಿ ಯಾವುದೇ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಓಕೆ, ನಾವು ಬ್ಯಾಕ್ ಬಂದ್ಬಿಡೋಣ. ನಾನು ಸಿಂಗಲ್ ಆ್ಯಪ್ ಮಾಡ್ಕೊತೀನಿ. ನೆಕ್ಸ್ಟ್ ಕೆಳಗಡೆ ಕಂಟಿನ್ಯೂ ಅಂತಿದೆ. ಸೊ ನೆಕ್ಸ್ಟ್ ನಮಗೆ ಸ್ಟೋರೇಜ್ ಪರ್ಮಿಷನ್ ಕೇಳ್ತಿದೆ. ಸೊ ಎಲ್ಲ ಕೊಡಿ, ಅಲೋ ಕೊಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಪರ್ಮಿಷನ್, ಸ್ಟೋರೇಜ್ ಪರ್ಮಿಷನ್ ಕೇಳ್ತಿದೆ. ನೆಕ್ಸ್ಟ್ ಫೋನ್ ಕಾಲ್ಸ್ ಕೇಳ್ತಿದೆ. ಸೊ ವೀಡಿಯೋ ಕಾಲ್ ಮಾಡಬೇಕಾಗುತ್ತೆ. ಸೊ ಈಗ ಬಂದ್ಬಿಟ್ಟು ಫೋನ್ ನಂಬರ್ ಕೇಳ್ತಿದ್ದೆ, ನಾನು ನನ್ನ ಫೋನ್ ನಂಬರ್ ಎಂಟರ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ಕೊಡ್ತೀನಿ. ಸೊ ಇವಾಗ OTP ಕೇಳ್ತಿದ್ದೆ. ಇವಾಗ OTP ರಿಸೀವ್ ಆಗುತ್ತೆ ಮೊಬೈಲಲ್ಲಿ. ಸೊ ಆಟೋಮೆಟಿಕಾಗಿ OTP ಕಲೆಕ್ಟ್ ಮಾಡ್ಕೊತಿದೆ. ಸೊ ನೆಕ್ಸ್ಟ್ ಇವಾಗ ಲೋಡ್ ಆಗ್ತಿದೆ. ಇಲ್ಲಿ ನಿಮಗೆ ಸಿಗ್ನಲ್ಗೆ ಏನು ನೇಮ್ ಬೇಕು ಅಂತ ಕೇಳ್ತಿದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೇಮ್ ಸೆಲೆಕ್ಟ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ಗೆ ನಾನು ಸುಮ್ಮನೆ ಯಾವುದೋ ಒಂದು ನೇಮ್ ಸೆಲೆಕ್ಟ್ ಮಾಡ್ಕೊತೀನಿ, ಇಮ್ಮು ಅಂತಲೇ ಕೊಟ್ಕೊತೀನಿ. ನೆಕ್ಸ್ಟ್ ಲಾಸ್ಟ್ ನೇಮ್ ಅಂತ ಕೊಟ್ಟಿದ್ದೆ, ಅದೇ ನಮ್ಗೆ ಬೇಡ. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಫೋಟೋ, ಯಾವ ಥರ ನಾವು ವಾಟ್ಸಪ್ಪಲ್ಲಿ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡ್ತಿದ್ವೋ, ಸೊ ಅದೇ ಥರ ಆಪ್ಷನ್ ಇದೆ, ಬೇಕು ಅಂದರೆ ಅಪ್ಡೇಟ್ ಮಾಡ್ಕೊಳ್ರಿ. ಇವಾಗ ನಾನು ಅಪ್ಡೇಟ್ ಮಾಡ್ಕೊತಾ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಬಂದ್ಬಿಟ್ಟು, ಈ ಪಿನ್ ಅನ್ನೋದು ಯಾವ ಥರಪ್ಪ ಅಂದರೆ, ಸಪೋಸ್ ನಾವು ಇವಾಗ ಸಿಗ್ನಲ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ತಿರ್ಗಿ ಇನ್ಸ್ಟಾಲ್ ಮಾಡುವಾಗ ನಮಗೆ ಪಿನ್ ಕೇಳುತ್ತೆ. ಸೊ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು 4 ನಂಬರ್ ಕೊಟ್ಕೊಳ್ರಿ. ನಾನು ಒಂದು 4 ನಂಬರ್ ಕೊಟ್ಕೊತೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ, ತಿರ್ಗಿ ಡಿ ಅಂತ ಕೇಳ್ತಿದೆ. ವಾಟ್ಸಪ್ ಕಂಪೇರ್ ಮಾಡ್ಕೊಂಡ್ರೆ ಸಿಗ್ನಲ್ಲಿ ತುಂಬಾ ಫೀಚರ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಇವಾಗ ಓಪನ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ 2 ಆಪ್ಷನ್ ಇದೆ, ಗೆಟ್ ಸ್ಟಾರ್ಟೆಡ್, ನ್ಯೂ ಗ್ರೂಪ್, ಇನ್ವೈಟ್ ಫ್ರೆಂಡ್ಸ್ ಅಂತ ಕೊಟ್ಟರೆ. ಮೇಲ್ಗಡೆ ಸಿಗ್ನಲ್ ಅಂತ ಕೊಟ್ಟರೆ. ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಪೆನ್ಸಿಲ್ ಐಕನ್ ಇದೆ, ಇನ್ನೊಂದು ಕ್ಯಾಮ್ರಾ ಐಕನ್ ಇದೆ. ಈ ಪೆನ್ಸಿಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಯಾರೆಲ್ಲ ಸಿಗ್ನಲ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ನೀವು ಯಾರನ್ನ ಇನ್ನೂ ಯೂಸ್ ಮಾಡ್ತೀನಿ, ಫ್ರೆಂಡ್ ಯೂಸ್ ಮಾಡೋಕೆ ಅನ್ಕೊಂಡ್ರೆ ನೀವು ಇನ್ವೈಟ್ ಟು ಸಿಗ್ನಲ್ ಅಂತಿದ್ದಿಲ್ವ, ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಶೇರ್ ಮಾಡೋದ್ರ ಮುಖಾಂತರ ಅವ್ರನ್ನ ನೀವು ಸಿಗ್ನಲ್ಗೆ ಇನ್ವೈಟ್ ಮಾಡ್ಬೋದು. ಅದೇ ಪೆನ್ಸಿಲ್ ಪೆನ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೊಂದು ಸಪ್ರೇಟ್ ಫೀಚರ್ ಕೊಟ್ಟರೆ, ಏನಪ್ಪ ಅಂದರೆ ನೋಟ್ ಟು ಸೆಲ್ಫ್ ಅಂತ. ಇದು ಬೇರೆಯವ್ರ ಜೊತೆ ಚಾಟ್ ಮಾಡೋದಲ್ಲ, ಇದು ನಮಗೆ ನೋಟ್ ಟು ಸೆಲ್ಫ್ ಅಂದರೆ ಯಾವುದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ, ಯಾವುದೋ ಒಂದು ಮೆಸೇಜ್ ನಾವು ತುಂಬ ಲಾಂಗ್ ಮೆಸೇಜ್ನ ಬೇರೆಯವ್ರಿಗೆ ಕಳಿಸ್ಬೇಕು ಅಂದರೆ ಅದಕ್ಕೆ ಮುಂಚೆ ನಾವು ಇದರ ಬಂದ್ಬಿಟ್ಟು ಫುಲ್ ಎಲ್ಲ ಟೈಪ್ ಮಾಡ್ಕೊಂಡು ಒಂದು ಕಡೆ ಸೇವ್ ಮಾಡ್ಕೊಬೋದು. ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸೇವ್ ಮಾಡಬೇಕು, ಅಥವಾ ಡಾಕ್ಯುಮೆಂಟ್ಸು, PDFs, ನಿಮಗೆ ಯಾವುದಾದ್ರು ಫೋಟೋಸು ಇಂಪಾರ್ಟೆಂಟ್ ಆಗಿದ್ರೆ
ಅದನ್ನು ನೀವು ಇಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗೆಲ್ಲ ಬಂದ್ಬಿಟ್ಟು ನೀವು ಶೇರ್ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ಇದೊಂದು ಮೇನ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗೋಣ. ಇಲ್ಲಿ 3 ಲೈನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಅಂತಿದೆ. ಸೆಟ್ಟಿಂಗ್ ಅದು ತುಂಬ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಫಸ್ಟ್ ಆಪ್ಷನ್ ಮುಂದೆ SMS ಆ್ಯಂಡ್ MMS ಅಂತ. ಸೊ ಇದು ಯಾವ ಥರ ಅಂದರೆ ನಮ್ಮ ಮೊಬೈಲಲ್ಲಿ ಡಿಫಾಲ್ಟಾಗಿ SMS ಇರುತ್ತಲ್ವ, ಸೊ ಇದನ್ನು ನಾವು ಆನ್ ಮಾಡ್ಕೊಂಡ್ರೆ ನಮ್ಮ ಮೊಬೈಲಲ್ಲಿ ಇರುವಂತಹ SMS ಸಹ ಇದರಲ್ಲೇ ನಾವು ನೋಡ್ಬೋದು. ಸೊ ಈ ಆಪ್ಷನ್ ಏನು ಬೇಕಾಗಿಲ್ಲ ಅಷ್ಟು. ನೆಕ್ಸ್ಟ್ ನಮ್ಮ ನೋಟಿಫಿಕೇಶನ್ಸು ಇದನ್ನೆಲ್ಲ ಗೊತ್ತಿರೋ ವಿಷಯ. ನೆಕ್ಸ್ಟ್ ಪ್ರೈವಸಿ, ಇದೇ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಫಸ್ಟ್ ಬಂದು ಸ್ಕ್ರೀನ್ ಲಾಕ್ ಅಂತ ಕೊಟ್ಟಾರೆ. ಈ ಸ್ಕ್ರೀನ್ ಲಾಕ್ ಯಾವ ಥರ ಅಂದರೆ ವಾಟ್ಸಪ್ ಲಾಕ್ ಅಂತ ನಮ್ಮ ಮೊಬೈಲ್ನಲ್ಲಿ ನಾವು ಫಿಂಗರ್ ಪ್ರಿಂಟು ಅಥವಾ ಪಾಸ್ವರ್ಡ್ ಸೆಟ್ ಮಾಡಿರ್ತೀವಲ್ವ, ಸೊ ಅದೇ ಥರ ನಾವು ಇಲ್ಲಿ ಸೆಟ್ ಮಾಡ್ಕೊಬೋದು. ಆನ್ ಮಾಡ್ಕೊತೀವಿ ನೋಡಿ. ಸ್ಕ್ರೀನ್ ಲಾಕ್ ಇನ್ಆಕ್ಟಿವ್ ಟೈಮ್ ಔಟ್ ಅಂತಿದೆ. ನೆಕ್ಸ್ಟ್ ನಾನು ಕೊಟ್ಬಿಟ್ಟು ಎಷ್ಟು ಮಿನಿಟ್ಗೆ ಒಂದ್ಸಲ ನಿಮಗೆ ಸ್ಕ್ರೀನ್ ಲಾಕ್ ಆಗಬೇಕು ಸಿಗ್ನಲ್ ಅಂತ ಕೇಳುತ್ತೆ. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ನಾವು ಮಿನಿಟು ಅವರ್ಸ್ ಎಲ್ಲ ನಾವು ಚೆಕ್ ಮಾಡ್ಕೊಬೋದು ಬೇಕು ಅಂದರೆ. ಸೊ ನೋಡಿ ನಾನು ಸೆಟ್ ಮಾಡ್ಕೊತೀನಿ 1 hour 21 minutes ಅದನ್ನು ನೀವು ಸೆಟ್ ಮಾಡ್ಕೊಬೋದು. ಸೊ ಬೇಕು ನೋಡಿ ಯೂಸ್ ಮಾಡ್ಕೊಳ್ರಿ. ಇವಾಗ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಸೆಕ್ಯೂರಿಟಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಫೀಚರ್ ಅಂತ ಹೇಳ್ಬೋದು. ಬ್ಲಾಕ್ ಸ್ಕ್ರೀನ್ ಶಾಟ್ ಇನ್ ದ ರೀಸನ್ಸ್ ಲಿಸ್ಟ್ ಆ್ಯಂಡ್ ಇನ್ಸೈಡ್ ದಿ ಆ್ಯಪ್. ಅಂದರೆ ಈಗ ಸ್ಕ್ರೀನ್ ಸೆಕ್ಯೂರಿಟಿ ನಾವು ಆನ್ ಮಾಡ್ಕೊಂಡ್ಬಿಟ್ರೆ ನಾವು ಯಾರ ಜೊತೆ ಚಾಟ್ ಮಾಡ್ತಿದ್ರೆ ಅವ್ರದ್ದು ನಾವು ಸ್ಕ್ರೀನ್ ಶಾಟ್ ತಗೊಳಕ್ಕಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳ್ಬೋದು. ಸಪೋಸ್ ಇವಾಗ ನೀವು ಯಾವುದೋ ಒಂದು ಪರ್ಸನಲ್ ಮೆಸೇಜನ್ನು ಮಾಡ್ತಿದ್ದೀರಾ ಅಥವಾ ನಿಮ್ಮದು ಪರ್ಸನಲ್ ಏನಾದರೂ ಒಂದು ಮೆಸೇಜ್ ಕಳಿಸ್ತಿರುವಾಗ ಅವರು ನೀವು ಅದನ್ನ ಡಿಲೀಟ್ ಮಾಡೋಕ್ಕೆ ಮುಂಚೆ ಅದನ್ನು ಸ್ಕ್ರೀನ್ ಶಾಟ್ ತಗೊಳ್ಳೋ ಪಾಸಿಬಿಲಿಟೀಸ್ ಇದೆ. ಸೊ ಇದನ್ನು ನೀವು ಆನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಸ್ಕ್ರೀನ್ ಶಾಟ್ ತಗೊಳಕ್ಕಾಗಲ್ಲ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇನ್ಕಾಗ್ನಿಟೋ ಕೀಬೋರ್ಡ್ ಅಂತ ಕೊಟ್ಟರೆ, ಇದು ಒಂದು ಕೀಬೋರ್ಡ್ ಫೀಚರ್, ನಿಮ್ಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇವಾಗ ಒಂದು ಮೈನ್ ಆಪ್ಷನ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಆಲ್ವೇಸ್ ರಿಲೇ ಕಾಲ್ಸ್ ಅಂತ ಒಂದು ಆಪ್ಷನ್ ಕೊಟ್ಟರೆ. ಈ ಆಪ್ಷನ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ರಿಲೇ ಆಲ್ ಕಾಲ್ಸ್ ಥ್ರೂಗ್ ದಿ ಸಿಗ್ನಲ್ ಸರ್ವರ್ ಟು ಅವಾಯ್ಡ್ ರಿವೀಲಿಂಗ್ ಯುವರ್ IP ಅಡ್ರೆಸ್ ಟು ಯುವರ್ ಕಾಂಟ್ಯಾಕ್ಟ್. ಎನೇಬ್ಲಿಂಗ್ ವಿಲ್ ರಿಡ್ಯೂಸ್ ಕಾಲ್ ಕ್ವಾಲಿಟಿ. ಅಂದರೆ ಈ ಆಪ್ಷನ್ ನಾವು ಆನ್ ಮಾಡಿಬಿಟ್ಟು ಯಾಕಂದ್ರೆ ವಾಯ್ಸ್ ಕಾಲು ವೀಡಿಯೋ ಕಾಲ್ನ ಮಾಡಿದ್ರೆ ಅವಾಗ ನಮ್ಮದು IP ಅಡ್ರೆಸ್ ಟ್ರ್ಯಾಕ್ ಆಗಲ್ಲ ಅಂತ ಇವ್ರು ಹೇಳೋರೆ. ಹೆಂಗಪ್ಪ ಅಂದರೆ ಇವಾಗ ನಾನು ಯಾವ್ದೊಂದು ವಾಯ್ಸ್ ಕಾಲ್ ಮಾಡಿದ್ರೆ ಇದನ್ನ ಆನ್ ಮಾಡ್ಕೊಂಡು ನಾನು ವಾಯ್ಸ್ ಕಾಲ್ ಮಾಡಿದ್ರೆ ಇವಾಗ ನಂದು ಪ್ರೆಸೆಂಟ್ ಎಲ್ಲಿದ್ದೀನೋ ಆ IP ಅಡ್ರೆಸ್ ಟ್ರ್ಯಾಕ್ ಆಗಲ್ಲ. ನನ್ನ ಕಾಲ್ ಒಂದು ಸಿಗ್ನಲ್ ಕನೆಕ್ಟ್ ಆಗಿ ನೆಕ್ಸ್ಟ್ ಕನೆಕ್ಟ್ ಆಗಬೇಕಾಗುತ್ತೆ. ಸೊ ಅವಾಗ ಎಲ್ಲಿ ಫಸ್ಟ್ ಕನೆಕ್ಟ್ ಆಗಿರುತ್ತೋ ಅದು IP ಅಡ್ರೆಸ್ ಶೋ ಆಗುತ್ತೆ ಅಂತ ಮೆನ್ಷನ್ ಮಾಡೋರೆ. ಬಟ್ ಏನಪ್ಪ ಅಂದರೆ ಕಾಲ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳೋರೆ. ಅದೊಂದು ಮೈನ್ ಇಂಪಾರ್ಟೆಂಟು. ಸೊ ನೀವು ಯಾವುದೊಂದು ತುಂಬ ಸೆಕ್ಯೂರ್ ಆಗಿರಬೇಕು, ತುಂಬ ಸೆಕ್ಯೂರಿಟಿ ಬೇಕು ನಿಮ್ಗೆ ಅಂದರೆ ಈ ಆಪ್ಷನ್ ಆನ್ ಮಾಡ್ಕೊಳ್ಳಿ. ತುಂಬ ನಂಗೆ ಇಷ್ಟ ಆಯಿತು ಆಪ್ಷನು. ನೆಕ್ಸ್ಟ್ ರೀಡ್ ರಿಸಿಪ್ಟ್ಸು, ಇದು ವಾಟ್ಸಪ್ಪಲ್ಲಿ ಇದೆ. ನೆಕ್ಸ್ಟ್ ಟೈಪಿಂಗ್ ಇಂಡಿಕೇಟರ್ಸ್, ಓಕೆ. ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಫೀಚರ್ಸ್ ಇದರಲ್ಲಿ ಯಾವುದಪ್ಪ ಫ್ರಮ್ ಎನಿವನ್ ಅಂದರೆ ಎನೇಬಲ್ ಸೀಲ್ಡ್ ಸೆಂಡರ್ ಫಾರ್ ಇನ್ಕಮಿಂಗ್ ಮೆಸೇಜಸ್ ಫ್ರಮ್ ನಾನ್ ಕಾಂಟ್ಯಾಕ್ಟ್ಸ್ ಪೀಪಲ್ ವಿತ್ whom ಯು ಹ್ಯಾವ್ ನಾಟ್ ಶೇರ್ಡ್ ಯುವರ್ ಪ್ರೊಫೈಲ್. ಈಗ ವಾಟ್ಸಪ್ಪಲ್ಲಿ ಯಾರಾದರೂ ನಮಗೆ ಮೆಸೇಜ್ ಮಾಡಬೇಕು ಅಂದರೆ ಅವ್ರಿಗೆ ನಾವು ನಂಬರ್ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಅವ್ರು ಮೆಸೇಜ್ ಮಾಡ್ಬೋದು. ಬಟ್ ಇದ್ರಲ್ಲಿ ಆ ಥರ ಕೊಟ್ಟಿಲ್ಲ ಅವರು. ನಾವೇನಾದರೂ ಈ ಆಪ್ಷನ್ ಅಲೋ ಫ್ರಮ್ ಎನಿವನ್ ಆನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕಾಂಟ್ಯಾಕ್ಟ್ಸ್ ಇಲ್ದರೆ ಯಾರೇ ನಮ್ಗೆ ಮೆಸೇಜ್ ಮಾಡಿದ್ರು ಅದು ನಮಗೆ ಶೋ ಆಗಲ್ಲ, ನಮ್ಗೆ ಬರೋದು ಇಲ್ಲ. ಆ ಥರ ಒಂದು ಆಪ್ಷನ್ ಕೊಟ್ಟಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಚೇಂಜ್ ಯುವರ್ ಪಿನ್ ಅಂದರೆ ನಾವು ಬಿಗಿನಿಂಗ್ ಒಂದು 4 ನಂಬರ್ ಕೊಟ್ಟು ಪಿನ್ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ಸೊ ಆ ಪಿನ್ನ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಈ ಕನ್ನಡ ಬಂದ್ಬಿಟ್ಟು ಪಿನ್ ರಿಮೈಂಡರ್ಸ್ ಅಂದರೆ ಸಪೋಸ್ ನಾವು ಈ ಥರ ಪಿನ್ ಕೊಟ್ಟಾಗ ಮರ್ತೋಗ್ಬಿಡ್ತೀವಿ. ಸೊ ಅವಾಗ ಇಲ್ಲಿ ಪಿನ್ ರಿಮೈಂಡರ್ಸ್ ಇದೆ, ಇದು ಆನ್ ಮಾಡ್ಕೊಂಡ್ರೆ ಒಂದು 2 days ಒಂದ್ಸಲ ಅಥವಾ ವೀಕ್ಲಿ ಒಂದ್ಸಲ ಬಂದ್ಬಿಟ್ಟು ನಿಮ್ಮ ಪಿನ್ ಇದನ್ನು ಚೆಕ್ ಮಾಡ್ಕೊಳ್ರಿ, ಎಂಟ್ರಿ ಮಾಡಿ ಅಂತ ಅದು ಕೇಳುತ್ತೆ ನಮಗೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಲಾಕ್ ಅಂತ ಕೊಟ್ಟವ್ರೆ. ನೆಕ್ಸ್ಟ್ ಇಷ್ಟ ಆಯ್ತು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಆಪ್ಷನ್ ನೋಡೋಣ ಯಾವುದು ಅಂತ. ಇವಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಪಿಯರೆನ್ಸ್ ಅಂತ. ಇದು ಯಾವ ಥರಪ್ಪ ಅಂದರೆ ಏನಿಲ್ಲ ನಮ್ಮ ಡಾರ್ಕ್ ದೀಮ್ ಎನೇಬಲ್ ಮಾಡ್ಕೊತೀವಲ್ಲ, ಸೊ ಆಪ್ಷನ್ ದೀಮ್ ಅಂತ ಬಿಟ್ಟು ಲೈಟ್ ಇದೆ, ಅದನ್ನು ಡಾರ್ಕ್ ಕೊಟ್ಕೊಂಡ್ರೆ ಡಾರ್ಕ್ ಆಗುತ್ತೆ. ಇಲ್ಲ ನಮ್ಗೆ ಲೈಟ್ ಆಗಿಲ್ಲ ಅಂತ ಲೈಟ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮ್ಮ ಮೊಬೈಲ್ಗೆ ಯಾವ ಸೆಟ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ. ಶಾರ್ಟ್ಸ್ ಆ್ಯಂಡ್ ಮೀಡಿಯಾ ಅಂತ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಏನು ಕೊಟ್ಟವ್ರು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಯಾವುದ್ರ ಬಗ್ಗೆ ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿದ್ದರಿಂದ ಹೆಂಗೆ ಕಮ್ಮಿ ಮಾಡೋದು ಅಂತ. ಸೊ ಅದನ್ನು ಏನು ಹೇಳಿದೆ ಅಂದರೆ ನಿಮ್ಮ ಮೊಬೈಲ್ ಡೇಟಾ ಆನ್ ಆಗಿದ್ದರೆ ಯಾವ ಫೈಲ್ಸ್ ನಿಮಗೆ ಆಟೋಮೆಟಿಕಾಗಿ ಡೌನ್ಲೋಡ್ ಆಗಬೇಕು, ಡೌನ್ಲೋಡ್ ಆಗಬಾರ್ದು ಅಂತ ಸೆಟ್ ಮಾಡ್ಕೊಳ್ಳಿ ಅಂತಿದ್ದೆ. ಸೊ ಆ ಫೀಚರೇ ಇದು. ಇದನ್ನು ಇಷ್ಟು ಬಂದು ಮೆಸೇಜ್ ಫಂಡ್ ಸೈಜ್ ಅಂದರೆ ನಿಮ್ಗೆ ತುಂಬ ದೊಡ್ಡದಾಗಿರ್ಬೇಕು, ಲೆಟರ್ಸು ನಾರ್ಮಲ್ ಆಗಿರ್ಬೇಕಂತ 4 ಆಪ್ಷನ್ ಕೊಟ್ಟವ್ರೆ. ನಾನು ನಾರ್ಮಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನಲ್ಲಿ ಯೂಸ್ ಸಿಸ್ಟಮ್ ಇಮೋಜ್ ಅಂದರೆ ನಮ್ಮದು ಇಮೋಜ್ನ ಸಿಸ್ಟಮಾಗಿ ಕೊಟ್ಟಿರೋಂಥ ಇಮೋಜಿನ ನಾವು ಯೂಸ್ ಮಾಡ್ಕೊಳ್ತಾರೆ ಆಪ್ಷನು. ಇದು ಆನ್ ಮಾಡ್ಕೊಳ್ಳಿ, ಇದು ಸ್ವಲ್ಪ ಚೆನ್ನಾಗಿರುತ್ತೆ ಆಪ್ಷನು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ಟೋರೇಜ್ ಅಂತ. ಸೊ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟೋರೇಜಲ್ಲಿ ಏನಪ್ಪ ಅಂದರೆ ಪ್ರೆಸೆಂಟ್ ನಾವು ಎಷ್ಟು ಸ್ಟೋರೇಜ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸಿಗ್ನಲ್ ಆ್ಯಪ್ ಅಂತ ತೋರಿಸುತ್ತೆ. ಸೊ ನಾನು ಇವಾಗಲೇ ಓಪನ್ ಮಾಡಿದ್ದು. ಸೊ ನಾನು ಇವಾಗಲೇ ಆ್ಯಪ್ನ ಓಪನ್ ಮಾಡಿರೋದು. ಸೊ ಸದ್ಯಕ್ಕೆ ಯಾವುದೂ ನಾನು ಸ್ಟೋರೇಜ್ ತಗೊಂಡಿಲ್ಲ. ನೆಕ್ಸ್ಟು ಕೀಪ್ ಮೆಸೇಜಸ್ ಅಂದರೆ ಯಾವ ಥರ ಅಂದರೆ ನಿಮಗೆ ನೀವು ಮಾಡುವಂಥ ಮೆಸೇಜಸ್ ಎಷ್ಟು ಇಯರ್ವರೆಗೆ ಇರಬೇಕಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು 1 ವರ್ಷ, 6 ತಿಂಗಳು, ಎಷ್ಟು 30 days ಅಂದರೆ 1 ತಿಂಗಳು, 6 ತಿಂಗಳು, 1 ವರ್ಷ ಅಂತ ಕೊಟ್ಟವ್ರೆ. ನಾವೇನು ಸಪೋಸ್ 30 days ಅಂತ ಈಗ ನಾವು ಸಪೋಸ್ 30 days ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲೇನು ಕೇಳುತ್ತೆ ಅಂದರೆ ಕರೆಕ್ಟ್ 1 month ಆದಮೇಲೆ ನೀವು ಮಾಡಿರೋ ಮೆಸೇಜಸ್ ಎಲ್ಲ ಆಟೋಮೆಟಿಕಾಗಿ ಡಿಲೀಟ್ ಆಗೋಗುತ್ತೆ. ಸೊ ಆ ಥರ ಆಪ್ಷನ್ ಇದೆ, ಬೇಕಂದ್ರೆ ಸೆಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಕಾನ್ವರ್ಸೇಷನ್ ಲೆಂತ್ ಲಿಮಿಟ್ ಅಂದರೆ ನಾವು ಒಬ್ಬರ ಹತ್ರ ಚಾಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ಮೆಸೇಜ್ ಆದಮೇಲೆ ಡಿಲೀಟ್ ಆಗಬೇಕು ಅಂತ ಆಪ್ಷನು. ಇಲ್ಲಿ 5000, 1500, 100 ಕಸ್ಟಮರ್ ನಾನು ಅಂತಿದೆ. ಅಂದರೆ ಒಬ್ಬರದ್ದು ನಾವು ಚಾಟ್ ಮಾಡೋ 5000 ಮೆಸೇಜ್ ಮೇಲ್ಗಡೆ ಹೋಗ್ಬಿಟ್ರೆ ಅವಾಗ ನಮ್ಗೆ ಒಂದು ನೋಟಿಫಿಕೇಶನ್ ಥರ ಬರುತ್ತೆ ಡಿಲೀಟ್ ಮಾಡಬೇಕಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಬೋದು ಅಥವಾ ಆಟೋಮೆಟಿಕಾಗಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಮೆಸೇಜ್ ಹಿಸ್ಟ್ರಿ ಅಂತಿದೆ, ಇದೆಲ್ಲ ಗೊತ್ತಿರೋ ಆಪ್ಷನು. ನೆಕ್ಸ್ಟ್ ಬ್ಯಾಕ್ ಬಂದ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಒಂದು ಲಿಂಕ್ ಡಿವೈಸಸ್ ಅಂತಿದೆ. ಅಂದರೆ ಇದು ಯಾವ ಥರ ಅಂದರೆ ಇಲ್ಲಿ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡ್ರೆ, ಸೊ ಪರ್ಮಿಷನ್ ಕ್ಲಿಕ್ ಇದೆ, ಪ್ಲಸ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ
ಇವಾಗ ನಮಗೆ ಲ್ಯಾಪ್ಟಾಪ್ಗೆ ಕಂಪ್ಯೂಟರ್ಗಳ ನಾವು ವಾಟ್ಸಪ್ ಡೆಸ್ಕ್ಟಾಪ್ ಅಂತ ಒಂದು ಆ್ಯಪ್ನ ಯೂಸ್ ಮಾಡ್ತಿದ್ವಿ. ಲ್ಯಾಪ್ಟಾಪಲ್ಲಿ ಈ ಥರ ಫೋನ್ ತರಿಸ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡ್ರೆ ಅದಾಗ ಹೋಗ್ಬಿಟ್ಟು ಯೂಸ್ ಮಾಡತ್ತರ. ಸೊ ಆ ಥರ ಆಪ್ಷನ್ ಇದು. ನೆಕ್ಸ್ಟ್ ಇದು ಎಲ್ಪ್ ಅಂತ ಕೇಳೋರೆ, ಎಲ್ಪ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ನೀವು ಹೇಳ್ಬೋದು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆಯಲ್ವಾ, ಇಲ್ಲಿ ನಿಮಗೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಡಿಲೀಟ್ ಅಕೌಂಟ್ ಅಂತಿದೆ. ಸಪೋಸ್ ನಿಮ್ಗೆ ಏನಾದರೂ ಸಿಗ್ನಲ್ ಆ್ಯಪ್ನ ಯೂಸ್ ಮಾಡೋದು ಬೇಡ ಅಂದರೆ ಅನ್ಇನ್ಸ್ಟಾಲ್ ಮಾಡೋ ಬದಲು ಅವ್ರಿಗೆ ಡಿಲೀಟೇ ಮಾಡ್ಕೊಬೋದು ನೀವು. ನೆಕ್ಸ್ಟ್ ಇಷ್ಟು ಆಪ್ಷನ್ ಐತೆ ಫ್ರೆಂಡ್ಸ್. ನೆಕ್ಸ್ಟ್ ಡೇಟ್ ಟು ಸಿಗ್ನಲ್ ಅಂದರೆ ಏನಪ್ಪ ಅಂದರೆ ಇವಾಗ ನೀವು ಸಿಗ್ನಲ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರಲ್ವಾ, ಸೊ ಇದನ್ನ ನಿಮಗೆ ಇಷ್ಟ ಆಗಿ ನೀವು ಕೊಟ್ಟಿರೋ ಫೀಚರ್ಸ್ ನಮ್ಗೆ ಚೆನ್ನಾಗಿದೆ ಅಂದರೆ ನೀವು ಅವ್ರ ಕಂಪನಿಗೆ ಡೊನೇಷನ್ ಕೊಡ್ಬೋದು. ಸೊ ಅದೊಂದು ಫೀಚರ್ ಕೊಟ್ಟಿದ್ದಾರೆ. ಲಾಸ್ಟ್ ಬಂದ್ಬಿಟ್ಟು ನಾವು ಕಾನ್ವರ್ಸೇಷನ್ ಸ್ಕ್ರೀನ್ ಅಂದರೆ ಒಬ್ಬರು ಚಾರ್ಟ್ ಮಾಡೋಕ್ಕೆ ಯಾವ ಥರ ಆಪ್ಷನ್ ಇದೆ ಅಂತ ನೋಡಿಬಿಟ್ಟು ವಿಡಿಯೋ ನಾವು ಎಂಡ್ ಮಾಡೋಣ. ಸೊ ನಾನು ಎಕ್ಸಾಂಪಲ್ಗೆ ನಂದು ಇನ್ನೊಂದು ನಂಬರ್ ಇದೆ ಅಲ್ವಾ, ಸೊ ಆಲ್ರೆಡಿ ಹೇಳಿದ್ನಲ್ಲ ಒನ್ ಡೇ ಫುಲ್ ಯೂಸ್ ಮಾಡಿದೆ ಅಂತ ಆ ನಂಬರ್ ಕ್ಲಿಕ್ ಮಾಡ್ಕೊಂಡೆ. ಸೊ ಈಗ ಮೆಸೇಜ್ ಯಾವ್ದು ನಾರ್ಮಲ್ ಹೇಗೆ ಚಾಟ್ ಮಾಡಿ ಹಾಗೆ ಇದೆ. ಸೊ ನಾನು ಎಕ್ಸಾಂಪಲ್ ಅಂತ ಸೆಂಡ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಸೆಂಡ್ ಮೇಲೆ ಏನಂತಿದೆ ಅಂದರೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಸಿಗ್ನಲ್ ಅಂತ ಹೇಳ್ಬಿಟ್ಟು ಒಂದು ಬಂದ್ಬಿಟ್ಟು ಆರೋ ಮಾರ್ಕ್ ಆಗಿಬಿಟ್ಟು ಲಾಕ್ ಸಿಂಬಲ್ ಐತೆ, ಇನ್ನೊಂದು ಆರೋ ಮಾರ್ಕ್ ಆಗಿಬಿಟ್ಟು ಲಾಕ್ ಇಲ್ದ ಸಿಂಬಲ್ ಐತೆ. ನೀವು ಇವಾಗಲೂ ಲಾಕ್ ಸಿಂಬಲ್ ಇದೆ ಅಲ್ವಾ, ಸೊ ಇದನ್ನೇ ಕ್ಲಿಕ್ ಮಾಡ್ಕೊಂಡು ನೀವು ಮೆಸೇಜ್ನ ಸೆಂಡ್ ಮಾಡ್ಕೊಳ್ರಿ. ಈ ಥರ ಸೆಂಡ್ ಮಾಡಿದ್ರೆ ನಿಮಗೆ ಸೆಕ್ಯೂರ್ ಆಗಿರುತ್ತೆ ಅಂತ ಅರ್ಥ. ನೋಡಿ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡಿದ್ರೆ ಅವರೇ ಇನ್ಸೆಕ್ಯೂರ್ SMS ಸಿಗ್ನಲ್ ಅಂತಿದೆ. ಸೊ ನೀವು ಸಿಗ್ನಲ್ಗೆ ಚಾಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ಲಸ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ನಮಗೆ ಗ್ಯಾಲರಿ, GIF, ಫೈಲು, ಕಾಂಟ್ಯಾಕ್ಟ್, ಲೊಕೇಶನು ಇಷ್ಟು ಆಪ್ಷನ್ ನಮ್ಗೆ ಕೊಟ್ಟವ್ರೆ. ನೆಕ್ಸ್ಟ್ ಸ್ಟಿಕರ್ಸ್ ಆಪ್ಷನ್ ಇದೆ ಇಲ್ಲಿ. ಸೊ ಸ್ಟಿಕರ್ ಆಪ್ಷನ್ ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರ. ಸೊ ಇದು ಬಂದು ಸಿಸ್ಟಮಾಗಿ ಕೊಟ್ಟಿರುವಂಥ ಈ ಆ್ಯಪಲ್ಲಿ ಕೊಟ್ಟಿರುವಂಥ ಸ್ಟಿಕರ್ ಆಪ್ಷನ್ಗಳು. ನೆಕ್ಸ್ಟ್ 3 ಡಾಟ್ನ ಕ್ಲಿಕ್ ಮಾಡ್ಕೊಂಡ್ರೆ ರೈಟ್ ಸೈಡು ಫಸ್ಟ್ ಬಂದು ಡಿಸಪ್ಪರಿಂಗ್ ಮೆಸೇಜ್ ಅಂತ ಒಂದು ಆಪ್ಷನ್ ಇದೆ. ಸೊ ನಿಮಗೆ ವಾಟ್ಸಪ್ಪಲ್ಲಿ ರೀಸೆಂಟಾಗಿ ಅಪ್ಡೇಟ್ ಬಂದಿತ್ತು, ಬಟ್ ಈ ಸಿಗ್ನಲ್ ಆ್ಯಪಲ್ಲಿ ತುಂಬ ದಿನದಿಂದನೇ ಈ ಆ್ಯಪ್ ಇದೆ. ಬಟ್ ಅದರಲ್ಲಿ ಬಂದು 7 ಡೇಸ್ ಆದಮೇಲೆ ಮೆಸೇಜಸ್ ಎಲ್ಲ ಡಿಲೀಟ್ ಆಗೋ ಥರ ಇತ್ತು. ಬಟ್ ಇದರಲ್ಲಿ ಆ ಥರ ಅಲ್ಲ. 5 ಸೆಕೆಂಡ್ಸು, 10 ಸೆಕೆಂಡ್ಸು, 30 ಸೆಕೆಂಡ್ಸು, 1 ಮಿನಿಟು, 5 ಮಿನಿಟು, 30 ಮಿನಿಟು, 6 ಅವರ್ಸು ಕರೆಕ್ಟಾಗಿ ಒಂದು ವಾರವರೆಗೂ ಲಾಸ್ಟ್ ಕೊಟ್ಟಾರೆ. ನೀವು ಸಪೋಸ್ ಇವಾಗ ಏನೊಂದು ಇಂಪಾರ್ಟೆಂಟ್ ಮೆಸೇಜ್ ಮಾಡ್ತಿದ್ದೀರಾ ಅಥವಾ ಪರ್ಸನಲ್ ಮಾಡ್ತಿದ್ದೀರಾ ಅಂದರೆ ನೀವು ಕರೆಕ್ಟಾಗಿ 5 ಮಿನಿಟ್ಸ್ ಸೆಟ್ ಮಾಡ್ಕೊಂಡು ಓಕೆ ಕೊಟ್ಬಿಟ್ಟು ಟಾಟಾಗಾದ್ರೆ ಮೆಸೇಜ್ ಮಾಡಿಬಿಟ್ರೆ 5 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕಾಗಿ ಡಿಲೀಟ್ ಆಗೋಗುತ್ತೆ ಎಲ್ಲ ಮೆಸೇಜ್. ನೀವು ಮಾಡಿದ ಮೆಸೇಜ್ ಡಿಲೀಟ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಸೆಟ್ ಮಾಡ್ಕೊಂಡೆ. ಇವಾಗ ನಾನು ತಿರ್ಗಿ ಆಫ್ ಮಾಡ್ಕೊತೀನಿ ಇದನ್ನ. ಸೊ ಆಫಲ್ಲಿ ಇಟ್ಕೊತೀನಿ. ಸೊ ಓಕೆ ಆಫ್ ಕೊಟ್ಟೆ. ನೆಕ್ಸ್ಟ್ ತಿರ್ಗಿ ಕ್ಲಿಕ್ ಮಾಡಿದ್ರೆ ಆಲ್ ಮೀಡಿಯಾ ಅಂತಿದೆ. ಇದರ ಫೈಲ್ಸು, ಆಡಿಯೋ ಇದೆಲ್ಲ ತೋರಿಸ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಹೋಮ್ ಸ್ಕ್ರೀನ್ ಅಂತ ಕೊಟ್ಟಾರೆ, ರೀಸೆಟ್ ಸೆಕ್ಯೂರ್ ಸೆಕ್ಷನ್ ಅಂತ ಕೊಟ್ಟಾರೆ, ಮ್ಯೂಟ್ ಅಂತ ಕೊಟ್ಟಾರೆ. ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಫೈಲ್ ನೋಡ್ಕೊಬೋದು, ಅವ್ರ ನಂಬರ್ ನೋಡ್ಕೊಬೋದು. ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ನಮಗೆ ಚಾರ್ಟ್ ಕಲರ್ ಯಾವ್ದು ಬೇಕೋ ಅದನ್ನ ಸೆಟ್ ಮಾಡ್ಕೊಬೋದು. ಅಂದರೆ ಅವ್ರ ನೇಮ್ ಇರುತ್ತಲ್ವ, ಸೊ ನಾವು ಬ್ಲೂ ಬೇಕಾ ಬ್ಲೂ ಅಥವಾ ಗ್ರೀನು, ನಮ್ಗೆ ಯಾವ ಕಲರ್ ಬೇಕೋ ಕಲರ್ನ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಡಿಸಪ್ರಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇವಾಗ ನಾವು ಬ್ಯಾಕ್ ಬರೋಣ. ನೆಕ್ಸ್ಟ್ ಇಲ್ಲಿ ನಮಗೆ ವೀಡಿಯೋ ಕಾಲು, ವಾಯ್ಸ್ ಕಾಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾಟಿಂಗ್ ಎಲ್ಲ ಸೇಮ್ ನಾರ್ಮಲ್ ಹೇಗೆ ಯೂಸ್ ಮಾಡ್ತೀವೋ ಹಾಗೆಯೇ ನಾವು ಚಾಟ್ ಮಾಡ್ಕೊಬೋದು. ನಿಮ್ಗೆ ಅದನ್ನೊಂದು ಫೋಟೋ ಬೇಕು ಅಂದ್ರೂ ಸಹ ನೀವು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡು ಎಕ್ಸಾಂಪಲ್ಗೆ ನಿಮಗೆ ಫೈಲ್ ಅಂದರೆ ಫೈಲು, ಫೋಟೋಸ್ ಅಂದರೆ ಫೋಟೋಸು ಅದನ್ನು ನೀವು ಮಾಡ್ಕೊಬೋದು. ಎಕ್ಸಾಂಪಲ್ಗೆ ಗ್ಯಾಲರಿಗೆ ಹೋಗ್ಬಿಟ್ಟು ಅದೊಂದು ಫೋಟೋ ಸುಮ್ಮನೆ ಸೆಂಡ್ ಮಾಡ್ಕೊತೀನಿ. ಓಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಫೋಟೋ ನಾವು ಕಳಿಸುವಾಗ ನಮಗೊಂದು ಆಪ್ಷನ್ ಬರುತ್ತೆ. ಏನಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ಬಂದು ಯಾವುದಂದ್ರೆ ನಮಗೆ ಫುಲ್ಲು ಕ್ರಾಪ್ ಮಾಡೋ ಆಪ್ಷನು, ಎಷ್ಟುವರೆಗೂ ಬೇಕು ಫೋಟೋ ಅದನ್ನು ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಸ್ಟಿಕರ್ಸ್. ಇದು ಮಾಡಿ ಸ್ಟಿಕರ್ ಬೇಕಂದರೆ ಸ್ಟಿಕರ್ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಪೆನ್ ಐಕನ್ನು ಇದು ಕಲರ್ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಎಲ್ಲಿ ಬೇಕಲ್ಲ ಡ್ರಾ ಮಾಡೋ ಆಪ್ಷನ್ ಇದು. ಸೊ ಈ ಆಪ್ಷನ್ ನಿಮ್ಗೆ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲೆಟರ್ ಆಪ್ಷನು. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಬಂದು ಲೆಟರ್ ಆಪ್ಷನು. ನಿಮ್ಗೆ ಏನಾದರೂ ಬೇಕಂದರೆ ಅದನ್ನ ಟೈಪ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಬೋದು. ನೆಕ್ಸ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ಇಲ್ಲಿ ಇದೆಲ್ಲದಿಂದ ಮೇಯ್ನ್ ಆಪ್ಷನ್ ಏನಂದರೆ ಬ್ಲರ್ ಮಾಡೋ ಥರ ಒಂದು ಆಪ್ಷನ್ ಕೊಟ್ಟಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವಾಟ್ಸಪ್ಪಲ್ಲಿ ಈ ಆಪ್ಷನ್ ಇದ್ರಿಗೆ ಇಲ್ಲ. ಇಲ್ಲಿ ನಮಗೆ ಸರ್ಕಲ್ ಶೋ ಆಗ್ತಿದೆ ಅಲ್ವಾ, ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಬ್ಲರ್ ಫೇಸಸ್ ಅಂತ ಇರುತ್ತೆ. ಈ ಫೋಟೋದಾಗ ನಿಮ್ದು ಏನಾದ್ರು ಫೇಸಸ್ ಇದ್ದರೆ ಅಥವಾ ನೀವು ಯಾರ ಜೊತೆ ಫೋಟೋ ತಗೊಂಡು ಅದನ್ನು ಯಾವಾಗ ಬ್ಲರ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನ ಆನ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮಗೆ ಫೋಟೋದಲ್ಲಿ ನಿಮ್ಮ ಫೇಸ್ ಇದೆ ಆಟೋಮೆಟಿಕ್ ಬ್ಲರ್ ಆಗುತ್ತೆ. ಸೊ ಇದಾಗ ಎಲ್ಲಿ ಇಲ್ಲ, ಕೆಳಗಡೆ ಡ್ರಾ ಎನಿವೇ ಟು ಬ್ಲರ್ ಅಂತಿದೆ. ಸಪೋಸ್ ನಾನು ಕ್ಲಿಕ್ ಮಾಡಿದೆ ನೋಡಿ ಹಂಗೆ ಬ್ಲರ್ ಆಗ್ತಿದೆ, ಎಲ್ಲಿ ಬೇಕೋ ನಮಗಲ್ಲಿ ಬ್ಲರ್ ಆಗ್ತಿದೆ. ಸೊ ಇದು ಬ್ಲರ್ ಮಾಡ್ಕೊಂಡು ನಾವು ಸೆಟ್ ಮಾಡಿಕೊಂಡು ನಾನು ಎಷ್ಟು ಫೋಟೋನ ಸೆಂಡ್ ಮಾಡ್ಬೋದು ಅವ್ರಿಗೆ. ಸೊ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಆಪ್ಷನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾರ್ಮಲಾಗಿ ನಮಗೆ ಗ್ರೂಪ್ ಬೇಕಂದರೆ ಗ್ರೂಪ್ನ ಸಹ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ನೋಡಿ ನ್ಯೂ ಗ್ರೂಪ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಈ ಗ್ರೂಪಲ್ಲಿ ನಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ನಾವು ಆ್ಯಡ್ ಮಾಡ್ಕೊಬೋದು. ಸೊ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನಾನು ಸ್ಕ್ರೀನ್ ಕಟ್ ಆಫ್ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಓವರ್ ಆಗಿ ಹೇಳ್ಬೇಕಂದ್ರೆ ಆ್ಯಪ್ ಒಂದು ಸೂಪರ್ ಆಗಿದೆ, ಪ್ರೈವೇಸಿ ಒಂದು ಸಕ್ಕತ್ತಾಗಿದೆ. ನಂಗೆ ತುಂಬ ಇಷ್ಟ ಆಗಿರೋ ಆಪ್ಷನ್ಸ್ ಯಾವ್ಯಾವುದು ಅಂದರೆ ಅಲ್ಲಿ ಚಾಟ್ ಮಾಡುವಾಗ ಸಿಗ್ನಲ್ ಲಾಕ್ ಆಪ್ಷನ್ ಕೊಟ್ಟಿರಲ್ಲ ಅದು, ಆಮೇಲೆ ಡಿಸಪರಿಂಗ್ ಮೆಸೇಜಸ್ ಎಲ್ಲ 5 ಸೆಕೆಂಡ್ಸ್ಗಿಂತ ಕೊಟ್ಟವ್ರೆ, 5 ಸೆಕೆಂಡ್ಸಿಂದ 1 ವೀಕ್ವರೆಗೂ ಕೊಟ್ಟವ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಟೋಮೆಟಿಕಾಗಿ ಮೆಸೇಜ್ ಡಿಲೀಟ್ ಆಗೋ ಥರ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಲೈ ಕಾಲ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಆಪ್ಷನ್ ಒಂದು. ನಾವು ಯಾವ್ದು ವಾಯ್ಸ್ ಕಾಲ್, ವೀಡಿಯೋ ಕಾಲ್ ಮಾಡುವಾಗ ಅಲ್ಲಿ ನಮ್ಮದು IP ಅಡ್ರೆಸ್ ಶೋ ಆಗದಿರೋ ಥರ ಅವ್ರು ಸೆಟ್ ಮಾಡೋರೆ. ನೆಕ್ಸ್ಟ್ ಅದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವೇನಾದರೂ ಚಾರ್ಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಹೇಳ್ಬೇಕಾಗಿತ್ತು ಮರ್ತೋದೆ. ಸೊ ಇವಾಗ ಹೇಳ್ತೀನಿ. ಚಾರ್ಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಹೋಗ್ಬಿಟ್ಟು ಬ್ಯಾಕಪ್ ಮಾಡೋದು ಯಾವುದ್ರ ಮುಖಾಂತರ ಅಂದರೆ ನಾವು ಅದರಲ್ಲೆಲ್ಲ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಕ್ಲೌಡ್ ಅಥವಾ ಗೂಗಲ್ ಡ್ರೈವ್ ಅದರಲ್ಲಿ ನಾವು ತಗೊತಾ ಇದ್ವಿ ಬ್ಯಾಕಪ್ ಆಪ್ಷನು. ಇದರಲ್ಲಿ ಆ ಥರ ಆಪ್ಷನ್ ಇಲ್ಲ. ನಮ್ಮ ಮೊಬೈಲ್ನಲ್ಲೇ ಒಂದು ಫೈಲ್ ಕ್ರಿಯೇಟ್ ಆಗಿ ಅದು ಹೋಗಿ ಬ್ಯಾಕಪ್ ಆಗಿರುತ್ತೆ. ತಿರ್ಗಿ ನಾವು ಮಾಡೋವಾಗ ನಮ್ಮ ಮೊಬೈಲಿಂದನೇ ಆಗುತ್ತೆ. ಬಟ್ ನಿಮ್ಮ ಫೋನ್ ಏನಾದರೂ ಕಳೆದೋದ್ರೆ ಅವಾಗ ನಿಮಗೆ ಬ್ಯಾಕಪ್ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲ ಫ್ರೆಂಡ್ಸ್ ಸಿಗ್ನಲಲ್ಲಿ. ಸೊ ಇಷ್ಟು ಫೀಚರ್ ಇದೆ. ಓವರ್ ಆಗಿ ಹೇಳ್ಬೇಕಂದ್ರೆ ಆ್ಯಪ್ ಒಂದು ಸೂಪರ್ ಆಗಿದೆ, ಪ್ರೈವೇಸಿಗಂತೂ 100% ಹೇಳ್ಬೋದು, ಸಕ್ಕದಾಗಿದೆ ಆ್ಯಪ್ ಒಂದು.
ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.